ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 5:30 ಆಗಿದೆ ಬೆಳಗಿನ ಜಾವ. ನಾನು ಇಷ್ಟು ಬೇಗನೆ ಎದ್ದು ಆಲ್ರೆಡಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ನಾನು, ತಂಗಿ, ಅಪ್ಪ, ತಂಗಿ ಗಂಡ ಎಲ್ಲರೂ ಕೂಡ ಯೋಗವನ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಯೋಗವನ ಬೆಟ್ಟ ಅಂದರೆ ಗೊತ್ತಿರ್ಬೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲ. ಬೆಂಗಳೂರು ಬಿಡದಿ ಇದೆಯಲ್ವ, ಅಲ್ಲೋಗ್ಬಿಟ್ಟು ಹೋಗ್ಬೇಕಾಗಿರೋಂಥದ್ದು. ಅಲ್ಲಿ ನಾನು ಆಯುರ್ವೇದಿಕ್ ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಅಪ್ಪ ಕರ್ಕೊಂಡು ಹೋಗ್ತಾಯಿದ್ದಾರೆ ನನ್ನನ್ನು. ಅಲ್ಲಿ ಎಲ್ಲೋದ್ವಿ, ಯಾವ ಥರ ಹೋದ್ವಿ, ಅಲ್ಲಿ ಹೇಗಿತ್ತು ಅಂತ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತೀನಿ. ವೀಡಿಯೋ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ಖಂಡಿತವಾಗಲೂ ಗೊತ್ತಾಗುತ್ತೆ. ಅಂದರೆ ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಯಾಕೆಂದರೆ ತುಂಬ ಪ್ರಾಬ್ಲಮಲ್ಲಿರ್ತಾರೆ. ಅಲ್ಲಿ ಯಾವ ಥರ ಇರುತ್ತೆ, ಏನು, ಎಷ್ಟು ದುಡ್ಡಾಯಿತು, ಮತ್ತು ಹೋಗ್ಲಿಕ್ಕೆ ಈಸಿ ಆಯಿತು ಅಥವಾ ಕಷ್ಟ ಆಯಿತು, ಪ್ರತಿಯೊಂದು ಕೂಡ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ವೀಡಿಯೋವೆಲ್ಲನೂ ಸ್ವಲ್ಪ ಜನ ಮಾಡಿದ್ದಾರೆ ಅಲ್ಲಿಗೆ ಹೋದವರೆಲ್ಲ. ಮತ್ತು ಆಲ್ರೆಡಿ ಒಂದು ಸರಿ ನನ್ನ ತಂಗಿ ಹೋಗಿದ್ದು ಬಂದಿದ್ದಾರೆ. ಅವ್ರು ಹೋಗಿ ಬಂದಮೇಲೆ ನಂತರ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಿರೋದು. ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ನಿನ್ನೆ ಅದೇ ಪ್ರಾಬ್ಲಮ್ ಇದ್ದರೂ ಕೂಡ ಬನ್ನಿ ಅಂತ. ಇತ್ತೀಚೆಗಂತೂ ನಾನು ತುಂಬಾ ಸುತ್ತಾಡ್ಬಿಟ್ಟಿದ್ದೀನಪ್ಪ. ಯಾಕೋ ಟ್ರೀಟ್ಮೆಂಟ್ ಅಂದ್ಕೊಂಡು ಎಲ್ಲ ಬ್ಲಡ್ ಚೆಕಪ್ ಮಾಡಿಸೋದು, ಅದು ಮಾಡಿಸೋದು, ಇದು ಮಾಡಿಸೋದು ಎಲ್ಲ ಬೈತಾರೆ ನನಗೆ. ಏನು ಸ್ವಲ್ಪ ಏನಾದರೂ ಏರುಪೇರು ಆಗ್ಬಿಟ್ರೆ ಇಷ್ಟೊಂದು ಕೇರ್ ತೊಗೊಂಡು ಇಷ್ಟೆಲ್ಲ ಸುತ್ತಾಡ್ತೀಯಲ್ಲ ಹಾಸ್ಪಿಟಲ್ ಅದು ಇದು ಅಂತ. ಅದೇ ನಮ್ಮ ಹೆಲ್ತ್ ನಾವು ಜೋಪಾನವಾಗಿ ಕಾಪಾಡ್ಕೊಳ್ಳೇಬೇಕಲ್ವ. ಹಾಗಾಗಿ ನಮ್ಮ ಬಗ್ಗೆ ನಾವೇ ಕೇರ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅಲ್ವಾ. ಹಾಗಾಗಿ ಅಷ್ಟೇ, ಬನ್ನಿ. ಅದರಲ್ಲಿ ವಾಟರ್ ಮತ್ತು ಸ್ವಲ್ಪ ಫ್ರೂಟ್ಸ್ ಮತ್ತು ವಡೆ ಇಟ್ಟಿತ್ತು. ಹಾಗೆಯೇ ಅದರಲ್ಲಿ ವಡೆ ಕೂಡ ಮಾಡ್ಕೊಂಡು ಅಲ್ಲಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಹೋಗ್ಬೇಕಾದ್ರೆ ಬೇಜಾರಾಗ್ತಾ ಇರುತ್ತಲ್ವ, ತಿನ್ಕೊಂಡು ಕುಡ್ಕೊಂಡು ಟೀ ಕುಡ್ಕೊಂಡು ಹೋಗ್ಬೋದು ಅಂತೇಳಿ. ಮತ್ತು ನನ್ನದೊಂದು ಬ್ಯಾಗ್ ಎಷ್ಟು ತೊಗೊಂಡಿದ್ದೀನಿ. ಟವಲ್ ಕೊಡಪ್ಪ ಒಂದು, ಅದ್ರ ಮೇಲೆ ಹಾಕೋಕ್ಕೆ. ಅದಕ್ಕೆ ಎರಡಕ್ಕೂ ಆಗುತ್ತಲ್ಲ, ಮುಖ ಒರ್ಸೋಕೆ ಹೋಗುತ್ತೆ, ಬ್ಯಾಗ್ ಮೇಲೂ ಹಾಕೊಂಡಂಗೆ ಆಗುತ್ತೆ. ಹಾಕಿರು, ಹಾಕು. ಗುಡ್. ನನ್ನ ಮಗಳು ನನ್ನೊಂದಿಗೆ ಎದ್ದು ಎಲ್ಲ ರೆಡಿ ಮಾಡಿಬಿಟ್ಟಳೆ. ನಾನೇನು ಮಾಡಿಲ್ಲ. ಇರಲಿ ಬಿಡಪ್ಪ. ಬಂದರು ಅಪ್ಪ. ಸ್ವಲ್ಪ ಲೇಟೇ ಆಯಿತು. ಅಂದರೆ ನಾನು ಎದ್ದಿದ್ದಕ್ಕೂ, ನಾನು ರೆಡಿ ಆಯ್ತಿದ್ದಕ್ಕೂ ಅವ್ರು ಬಂದಿದ್ದಕ್ಕೂ ಹೆಚ್ಚು ಕಡಿಮೆ ತುಂಬಾ ಎಷ್ಟು 6 ಆಗೋಯಿತು ಟೈಮು. ಏನು ಮಾಡೋಂಗಿಲ್ಲ, ಯಾಕೆಂದರೆ ಅಲ್ಲಿಂದ ಬರಬೇಕಲ್ವ. ಹಾಗಾಗಿ ಶೈಲು ಟೀ ಕೂಡ ಮಾಡಿಕೊಟ್ಲು. ಎಲ್ಲರೂ ಟೀ ಕೂಡ ಕುಡ್ಕೊಂಡ್ವಿ. ಇವಾಗ ಹೊರಡೋಣ ಅಂತ ಹೋಗ್ತಾಯಿದ್ದೀವಿ. ಅಂದರೆ ಬೆಂಗಳೂರು ಹೋಗೋದಂದರೆ ಸ್ವಲ್ಪ ಬೇಗನೆ ಹೋದರೆ ಚೆನ್ನಾಗಿರುತ್ತಲ್ವ ಕಾರಲ್ಲಿ ಅಂತ ಹೇಳ್ಬಿಟ್ಟು ಅಪ್ಪ ಕಾರ್ ತೊಗೊಂಡು ಬಂದಿದ್ದರು ನಮ್ಮದೇ. ಇವಾಗ ನಾನು ಹೊರಡ್ತಾ ಇದ್ದೀನಿ. ಇಲ್ಲಿಂದ ಟ್ರೈನಲ್ಲಿ ಅಲ್ಲಿ ಇಲ್ಲಿ ಓಡಾಡೋರಿಗೆ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಾವು ಕಾರ್ ತಗೊಂಡೇ ಹೋಗ್ತಾ ಇರೋದು. ಯಾಕೆ ಅಂದರೆ ನಾವು ಇಲ್ಲಿಂದ ಬಿಡದಿಗೆ ಹೋಗಿ ಇಳಿದು ಅಲ್ಲಿಂದ ಇನ್ನೆಲ್ಲೋ ಹೋಗಿ ಅಲ್ಲಿಂದ ಇನ್ನೆಲ್ಲೆಲ್ಲೋ ಹತ್ತಿ ಹೋಗಿ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಗೊತ್ತಿರೋರಿಗೆ ಗೊತ್ತು. ಹಾಗಾಗಿ ಇದನ್ನು ತಿಳ್ಕೊಂಡಿರೋದ್ರಿಂದ ನಮ್ಮದೇ ಕಾರ್ ಇತ್ತಲ್ವ. ಹಾಗಾಗಿ ತಂಗಿ ಗಂಡನ್ನೇ ತಗೊಂಡ್ರು. ಅಪ್ಪ ಅವ್ರದ್ದು ಕಾರ್ ಇರೋದ್ರಿಂದ ತಮ್ಮ ಬರೋಕ್ಕಾಗಲ್ಲ, ಅವರು ಸ್ವಲ್ಪ ಬ್ಯುಸಿ ಅಂದಮೇಲೆ ತಂಗಿ ಗಂಡ ಇದ್ರಲ್ಲ ಅವರೇ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಬೆಂಗಳೂರು ಮೈಸೂರು ಹೈವೇ ಅಂತೂ ವಾವ್ ಸಖತ್ತಾಗಿದೆ. ಆ ರೋಡ್ ಏನಪ್ಪ, ನಾನು ಇದೇ ಮೊದಲು ನಿಜವಾಗ್ಲೂ ಹೋಗ್ತಾ ಇರೋದು. ತುಂಬಾ ಇಷ್ಟ ಆಯಿತು. ಇಲ್ಲಂತೂ ಟ್ರೋಲೆಲ್ಲ ಇದೆ. ಇಲ್ಲಿ ಅದಕ್ಕೆ ಕಟ್ಟೋದೇ ಸ್ವಲ್ಪ ಮೋಸ ಅನಿಸ್ಬಿಡ್ತು. ಯಾಕೆಂದರೆ 350 ರೂಪಾಯಿ ಕಟ್ಸ್ಕೊಂಡ್ರು, ಅದೇ ಬೇಜಾರಾಯಿತು ನನಗೆ. ನಾವೇನು ಅಲ್ಲಿ ಒಂದು 150-200 ರೂಪಾಯಿ ಕಟ್ಸ್ಕೊಳ್ತಾರೆ ಅಂತಂದ್ವಿ. 350 ರೂಪಾಯಿ ಒಂದು ಸೈಡು. ಆ ರೋಡಲ್ಲಿ ಹೋಗ್ತೀವಿ ಬರೋರಿಗೆ ಟ್ಯಾಕ್ಸ್ ಅಷ್ಟು ಕಟ್ಟಲೇಬೇಕು, ಏನೂ ಮಾಡೋಂಗಿಲ್ಲ. ಬೇಕಾದ್ರೆ ಸ್ವಲ್ಪ ಜನ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ, ಕೆಳಗಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಹೆಂಗೋ ಹೋಗ್ತಾರೆ. ನಾವೇನಿಲ್ಲ, ರೂಲ್ಸ್ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ಬಿಟ್ಟು ಹೋದ್ವಿ. ಇಲ್ಲಂತೂ ಹೊರಗಡೆ ನೋಡ್ಕೊಂಡು ಹೋಗ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ. ಬೋರ್ ಆಗಬಾರ್ದಲ್ವ, ಇದೆಲ್ಲ ಸ್ವಲ್ಪ ಅವಾಗವಾಗ ಮ್ಯೂಸಿಕ್ ಎಲ್ಲ ಕೇಳಿಕೊಂಡು. ಮತ್ತು ಇದು ಬಂಡೆಗಳೆಲ್ಲ ಇದು ಇದಿದೆಯಲ್ಲ ಬಿಡದಿ ಹತ್ತತ್ರ ಹೋಗ್ಬೇಕಾದ್ರೆ ರಾಮನಗರ ಎಲ್ಲ ಇದೆಯಲ್ಲ, ಅಲ್ಲಿ ಒಳ್ಳೊಳ್ಳೆ ಶೂಟಿಂಗ್ ಪ್ಲೇಸ್ ಅದೆಲ್ಲ ತುಂಬ ಟಿ ವಿಯಲ್ಲೆಲ್ಲ ನೋಡಿದ್ವಲ್ಲ. ಹಾಗಾಗಿ ಇವಾಗ ಮುಂದೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮುಂದೆ ಇದೆ, ಇಲ್ಲಿ ಸ್ವಲ್ಪ ನಾವು ದೂರನೇ ತಂದು ಕಾರ್ ನಿಲ್ಲಿಸ್ಬಿಟ್ವಿ. ನಾವು ಇಲ್ಲಿಂದ ತಿಂಡಿ ಮಾಡಿಕೊಂಡು ನೆಕ್ಸ್ಟು ನೆಲಮಂಗಲ ಹೋಗಬೇಕು. ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋಗಬೇಕು. ಅಂದರೆ ಇಲ್ಲೆಲ್ಲ ಬಸ್ ಹೋಗುತ್ತಂತೆ, ಇಲ್ಲಿಂದ ನೆಲಮಂಗಲಕ್ಕೆಲ್ಲ ಬಸ್ ಹೋಗುತ್ತೆ. ಇನ್ನು ಅದರಿಂದ ಮುಂದಕ್ಕೆ ಏಗವನ ಬೆಟ್ಟಕ್ಕೆ ಬಸ್ ಇಲ್ಲ, ಅಲ್ಲಿಂದ ಆಟೋ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರು. ಮೊದಲಿಗೆ ನಾವು ಇವಾಗ ಬಿಡದಿಗೆ ಬಂದಿದ್ವಿ. ಮೊದಲಿಗೆ ತಿಂಡಿ ಮಾಡ್ಕೊಬಿಡೋಣ. ಬಿಡದಿ ಹತ್ರ ಬಂದುಬಿಟ್ಟು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಳಿದಿದ್ದೀವಿ. ನೋಡೋಣ ಇಲ್ಲಿ ಯಾವ ಹೋಟ್ಲಿಗೆ ಹೋಗ್ತೀವಿ ಏನು ಅಂತ. ಮನೇಲೇ ತಿಂಡಿ ಏನಾದ್ರು ಮಾಡ್ಕೊಂಡು ತೊಗೊಬಿಟ್ಟಿದ್ರೆ ಸರಿಯಾಗಿರೋದು. ನಾನು ಸ್ವಲ್ಪ ಬೇಗನೆ ಬರ್ತಾರೆ ಅಂತಂದ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಳ್ಳಿಲ್ಲ. ವಡೆ ಮಾತ್ರ ಮಾಡ್ಕೊಂಡು ಹಾಕ್ಕೊಂಡೆ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀನಿ.
ಇವಾಗ ತಿಂಡಿ ಮಾಡ್ಕೊಬೇಡ, ಇಲ್ಲಿ ಹೋಗ್ಬಿಟ್ಟು ಹೋಗೋಣ. ಇವಾಗ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ಒಂದು ಬೋರ್ಡ್ ಹಾಕಿತ್ತು ನೋಡಿದೆ ನಾನು, ಸಿಟಿ ಬಸ್ ಸ್ಟ್ಯಾಂಡ್, ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಿಡದಿ ಬಸ್ ಸ್ಟ್ಯಾಂಡು, ಅಲ್ಲಿಂದ ಮುಂದೆ ತಟ್ಟೆ ಇಡ್ಲಿ ಎಲ್ಲ ಹೋಟಲ್ಲಿದೆ, ಅಲ್ಲಿಗೆ ಹೋಗೋಣ. ನಾನು ಕೇಳ್ಪಟ್ಟಿದ್ದೀನಿ ಇಲ್ಲೆಲ್ಲ ತಟ್ಟೆ ಇಡ್ಲಿ ಫೇಮಸ್ ಇದೆ ಬಿಡದಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಬಂದ್ವಿ ನಾವು. ಇಲ್ಲಿ ತಟ್ಟೆ ಇಡ್ಲಿ ಫೇಮಸ್, ಸಿಕ್ಕಾಬಟ್ಟೆ ಜನ ರಶ್ ಇತ್ತು. ಇಲ್ಲಿ ಬಂದುಬಿಟ್ಟು ನಾವು ವಾಶ್ರೂಮ್ ಅಂದರೆ ಹೋಟೆಲ್ಗೆ ಬಂದರೆ ವಾಶ್ರೂಮ್ ಇರುತ್ತೆ ಅಂದ್ಕೊಂಡ್ವಿ, ಅಲ್ಲೆಲ್ಲ ಪಕ್ಕದಲ್ಲಿತ್ತು. ಅಲ್ಲಿಗೆ ನಾನು ನಂತಂಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ನೋಡಿ ಬರೋಷ್ಟರಲ್ಲಿ ಜನಗಳೆಲ್ಲ ಎಷ್ಟೊಂದಿದ್ದಾರೆ ಅಂತ. ಈ ಹೋಟೆಲಂತೂ ಸಿಕ್ಕಾಬಟ್ಟೆ ಬಿಸ್ನೆಸ್ ಮಾಡ್ಕೊಳ್ತಾರೆ. ನನಗಂತೂ ಅನಿಸ್ತಪ್ಪ, ಇಲ್ಲಂತೂ ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ತಾರೆ ಅಂತ. ಹೋದ ತಕ್ಷಣ ನಾವು ಕೂಡ ಏನಿಲ್ಲ ತಟ್ಟೆ ಇಡ್ಲಿನೇ ತಗೊಂಡ್ವಿ. ಎಲ್ಲರಿಗೂ ಅದ್ರ ತಟ್ಟೆ ಇಡ್ಲಿ ಜೊತೆ ಒಂದೊಂದು ಉದ್ದಿನ ವಡೆ ಹಾಕ್ಕೊಡ್ತಾರೆ. 75 ರೂಪಾಯಿ 2 ಇಡ್ಲಿ ಮತ್ತು ಒಂದು ಉದ್ದಿನ ವಡೆ ಹಾಕ್ಕೊಡ್ತಾರೆ. ಚಟ್ನಿ ತಂದಿಡ್ತಾರೆ, ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ಳಿ ಅಂತ. ನಾನಂತೂ ಒಂದು ಇಡ್ಲಿ ಮಾಡಿಕೊಂಡು ಒಂದು ಇದು ಇಟ್ಕೊಂಡು ಅಪ್ಪನಿಗೊಂದು ಹಾಕ್ಬಿಟ್ಟೆ. ಸಾಕು ನನಗೆ ಒಂದೇ ಇಡ್ಲಿ ಅಂತ ಹೇಳ್ಬಿಟ್ಟು ಅಪ್ಪ ತಿನ್ನು ಅಂತ ಬೈತಾಯಿದ್ರು. ನನಗೆ ಅಷ್ಟೇ ಸಾಕು ಅಂತ ಅನ್ನಿಸ್ತು. ಇವಾಗ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಚೆನ್ನಾಗಿತ್ತು ತಟ್ಟೆ ಇಡ್ಲಿ. ಬಿಡದಿಲಿ ಯಾರಾದರೂ ಅಲ್ಲಿ ಹೋಗ್ತೀವಿ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರನೇ ಇರುತ್ತೆ. ಹೋಗಿ ತಟ್ಟೆ ಇಡ್ಲಿ ತಿಂದ್ಬಿಟ್ಟು ಮುಂದಕ್ಕೆ ಹೋಗಿ ನಾವು ಸ್ವಲ್ಪ ಕಾರ್ನ ದೂರ ನಿಲ್ಲಿಸೋದ್ರಿಂದ ಮತ್ತೆ ತಿಂಡಿ ಮುಗಿಸ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿಂದ ಹೋಗಿ ಕಾರ್ ಹತ್ಕೊಂಡು ಹೋದರೆ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಮುಂದೆ ಒಂದು 1/2-3 ಕಿಲೋಮೀಟ್ರ್ ದೂರ ಹೋಗಬೇಕು. ಹೋಗ್ಬಿಟ್ಟು ಅಲ್ಲಿ ರೈಟ್ಗೆ ಒಂದು ಸಿಗುತ್ತೆ ರೋಡು, ಅಲ್ಲಿ ಹೋದರೆ ನೆಲಮಂಗಲಕ್ಕೆ ಹೋಗುತ್ತೆ. ನಾವು ಅದೇ ರೋಡಲ್ಲಿ ಹೋಗ್ತಿದ್ವಿ. ನೆಲಮಂಗಲ ನಾನು ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ. ನೆಲಮಂಗಲ ಬಿಟ್ಟು ಮುಂದೆ ಹೋಗ್ಬೇಕಾದ್ರೆ ದಯವಿಟ್ಟು ನೀವು ಅಂದರೆ ಓನಾಗಿ ಏನಾದರೂ ಕಾರು ಈ ಥರ ತಗೊಂಡು ಬಂದರೆ ಒಳ್ಳೆಯದು. ಇಲ್ಲ ಅಂದರೆ ನೀವು ಆಟೋ ಈ ಥರ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ ಈ ಥರ ನೋಡಿ ರೋಡ್ಗಳು ಎಷ್ಟು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿರೋದು. ಎಷ್ಟು ರೋಡ್ ಈಗ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಅದ್ರಿಗೆ ಹೋಗೋರು ಗೊತ್ತಾಗ್ಬೋದು. ನೀವು ಓನಾಗಿ ಕಾರು ಏನಾದರೂ ನಿಮ್ಮದೇ ಆದ ವೆಹಿಕಲಲ್ಲಿ ಹೋಯ್ತು ಅಂದರೂ ಕೂಡ ನೀವು ಅಲ್ಲಲ್ಲೇ ಕೇಳ್ಕೊಂಡು ನೆಲಮಂಗಲ ಬಿಟ್ಟು ನೆಲಮಂಗಲದಲ್ಲಿ ಒಂದು ಸರಿ ಕೇಳ್ಕೊಂಡು ಟರ್ನ್ ತಗೊಂಡ್ರಿ ಅಂದರೆ ನೀವು ಪ್ರತಿಯೊಂದು ಊರಲ್ಲೂ ಕೂಡ ಅಲ್ಲಿ ಕೇಳ್ಕೊಂಡು ಹೋಗ್ಬೇಕಾಯ್ತು. ಯಾಕೆ ಅಂದರೆ ಅಲ್ಲಲ್ಲೇ ಟರ್ನ್ ತಗೊಂಡು ಹೋಗಬೇಕಾಗುತ್ತೆ. ಸ್ವಲ್ಪನೂ ಯಾಮಾರಿ ಮಿಸ್ ಆಗೋದ್ರೆ ಬೇರೆ ಬೇರೆ ಕಡೆನೇ ಹೊಂಟೋಗ್ತೀರಾ. ಹಾಗಾಗಿ ನೋಡಿ ಅಲ್ಲಿಂದ ನೆಲಮಂಗಲಿಂದ ಮುಂದೆ ನಾವು ಟರ್ನ್ ತಗೊಂಡು ಬಂದಮೇಲೆ ಇಲ್ಲೊಂದು ಆರ್ಚ್ ಕಾಣ್ತಿದ್ದಿಲ್ಲ, ಅಲ್ಲೂ ಕೂಡ ಲೆಫ್ಟ್ ತಗೊಂಡು ಹೋಗಬೇಕು. ನಾವೇನು ಮಾಡಿದ್ವಿ, ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೇಕಾದ್ರೆ ಜಾಗನೇ ಬಿಟ್ಟು ಬೇರೆ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ವಿ. ಆಮೇಲೆ ಮತ್ತೆ ಅಂದರೆ ಒಂದು 100 ಮೀಟ್ರ್ ಅಷ್ಟೇ ಹೋಗಿದ್ವಿ. ಆಮೇಲೆ ಕೇಳ್ಕೊಂಡ್ಮೇಲೆ ಅವರಿಲ್ಲ ಹಿಂದೆನೇ ಹೋಗಿ ಅಂತೇಳಿ ಬಂದರು. ಇವಾಗ ನೋಡಿ ನಾವು ಬಂದು ಇಳಿದಿದ್ದೀವಿ. ಇವಾಗ ಇಲ್ಲಿಗೆ ಬಂದ ತಕ್ಷಣವೇ ಏನೋ ಒಂಥರ ಯೋಗವನ ಬೆಟ್ಟ ಅಂದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಬೇರೆ ಥರನೇ ಇತ್ತು. ಆದರೆ ಇಲ್ಲಿ ಬೇರೆ ಥರನೇ ಇದೆ. ಯೋಗವನ ಬೆಟ್ಟ ಅಂದರೆ ಬೆಟ್ಟ ದೊಡ್ಡದಾಗಿರುತ್ತೆ, ಅಲ್ಲೇನೋ ಒಂಥರ ಇದು ಮಾಡಿರ್ತಾರೆ, ಅಲ್ಲೆಲ್ಲ ಇರ್ತಾರೆ ಸ್ವಾಮೀಜಿಗಳು, ಈ ಥರ ಎಲ್ಲ ನನ್ನ ಮೈಂಡ್ ಸೆಟ್ಟಲ್ಲಿತ್ತು. ಇಲ್ಲಿ ಬಂದಮೇಲೆ ಅಂದರೆ ತುಂಬ ಮರ ಗಿಡಗಳೆಲ್ಲ ಇದೆ, ಅಂದರೆ ಚೆನ್ನಾಗಿದೆ. ಇವರು ಕೂಡ ಅಲ್ಲಿ ಬೈಕಲ್ಲಿ ಹೋದ್ರಲ್ಲ, ಅವರು ಕೂಡ ಅಲ್ಲಿ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಥವ್ರನ್ನೇ ಆಯುರ್ವೇದಿಕ್ ಹಾಸ್ಪಿಟಲ್ಗೆ. ತಂಗಿ ಗೊತ್ತಲ್ವಾ ಮುಂದೆ ಹೋಗ್ತಾ ಇದ್ಲು. ನಾನು ಸುತ್ತಮುತ್ತ ಹೊಸ್ತಲ್ವ ಓಡಾಡ್ತಾ ಇದೆ, ಹೇಗಿದೆ ಏನು ಎತ್ತ ಅಂತ ಅಂದ್ಕೊಂಡು ಇಲ್ಲಿ ಒಳಗಡೆ ಹೋದ್ವಿ. ಇದು ಬಿಲ್ಡಿಂಗು ನೋಡಲಿಕ್ಕೆ ಒಳಗಡೆ ಹೋದರೆ ಬಿಲ್ಡಿಂಗ್ ಥರ ಕಾಣಲ್ಲ. ಇದೊಂದು 4 ಫ್ಲೋರನ್ನು ಬಿಲ್ಡಿಂಗ್ ಇದೆ. ಹೋದ ತಕ್ಷಣ ನನಗೆ ಅನ್ನಿಸ್ತು ಏನು ಹಿಂಗಿದೆಯಲ್ಲ ಇಲ್ಲಿ ಅಂತ ಅನ್ನಿಸ್ತು. ಅಲ್ಲಿ ಅವರು ಮೊದಲಿದ್ದಾರಲ್ಲ ಸ್ವಾಮೀಜಿಗಳು ತೀರ್ಕೊಂಡ್ಮೇಲೆ ನೋಡಿ ಇವರಿದ್ದಾರೆ. ಮತ್ತು ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಕೂಡ ಇದೆ ಅಂತ ಹೇಳ್ಬಿಟ್ಟು. ನಾವು ಹೋದ ತಕ್ಷಣ ಹೇಳಿದ್ರು ಎಲ್ಲಿಯವರು ಅಂದ್ರೆ ಮೈಸೂರು ಅಂದ್ರೆ ಬನ್ನಿ ತಿಂಡಿ ಮಾಡಿ ಅಂದರು. ಇಲ್ಲ ಹಾಗೇನೆಲ್ಲ ಮಾಡ್ಕೊಂಡು ಬಂದ್ವಿ ಅಂತ ನಾವು ಸುಮ್ಮನೆ ಆದ್ವಿ. ಆಮೇಲೆ ಗೊತ್ತಾಯಿತು ಅಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ಇಲ್ಲಿ ನಮ್ಮ ಹೆಸರೆಲ್ಲ ಬರೆಸ್ಬೇಕು. ಮೊದಲಿಗೆ ನಾವು ಇಲ್ಲಿ ಫೈಲ್ ಮಾಡಿಸ್ಬೇಕು. 200 ರೂಪಾಯಿ ಕೊಟ್ಬಿಟ್ಟು ಫೈಲ್ ಮಾಡಿಸಿದ್ರೆ ಇನ್ನು ಮುಂದಕ್ಕೆ ಡಾಕ್ಟ್ರು ಬಂದಾಗ ತೋರಿಸ್ಬೋದು. ಮೊದಲಿಗೆ ಅಪ್ಪಂದು ಮಾಡಿಸ್ತೀವಿ. ಅವರು ಫೈಲ್ ಮಾಡಿಸ್ಮೇಲೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಕನ್ನಡದಲ್ಲಿ. ಅವ್ರಿಗೆ ನಿದ್ದೆ ಚೆನ್ನಾಗಿ ಬರ್ತಿದೆಯಾ, ಟ್ಯಾಬ್ಲೆಟ್ ತಗೊಳ್ತಾರ, ಏನು ಪ್ರಾಬ್ಲಮ್ ಇದೆ, ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ರೈಟ್ ಮಾರ್ಕ್ ಹಾಕಬೇಕು, ಇದೆ ಇಲ್ಲ ಆ ಥರ ಎಲ್ಲನೂ ಕೂಡ ಬರೀಬೇಕು. ಕನ್ನಡದಲ್ಲೇ ಎಲ್ಲ ಇರುತ್ತೆ. ಹಾಗಾಗಿ ನಾವು ಎಲ್ಲ ಕೂಡ ಬರೀತಾ ಇದ್ದೀವಿ. ನಮ್ಮ ನಿದ್ರೆ ಚೆನ್ನಾಗಿ ಬರುತ್ತಾ, ಎಷ್ಟು ಅವರ್ ಮಾಡ್ತೀವಿ, ಊಟ ಕರೆಕ್ಟಾಗಿ ಮಾಡ್ತೀವ, ಏನಾದರೂ ಊಟ ತಿಂದರೆ ಏನಾದರೂ ದೇಹದಲ್ಲಿ ಏರುಪೇರಾಗುತ್ತಾ, ಅಲರ್ಜಿ ಇರುತ್ತಾ, ಕಣ್ಣುರಿ, ತಲೆನೋವು, ನಿದ್ರೆ ಬರೋದು ಬರದೇ ಇರೋದು ಪ್ರತಿಯೊಂದು ಕೂಡ ಅಲ್ಲಿ ಬರೀಬೇಕು. ಮತ್ತು ಇಲ್ಲಿ ಬಂದವ್ರಿಗೆಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಚೆನ್ನಾಗಿದೆ ನೋಡಿ. ಈ ಥರ ಒಂದು ಹಾಸಿಗೆಗಳ ಥರನೇ ಹಾಕಿದ್ದಾರೆ. ಉದ್ದಕ್ಕೆ ಸ್ವಲ್ಪ ಜನ ಎಲ್ಲ ಆರಾಮಿಸಿ ಕೂತ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಫ್ಯಾನ್ ಎಲ್ಲ ಹಾಕ್ಕೊಂಡು ಕೂತ್ಕೋಬೋದು. ನಾನು ಅಪ್ಪ ತಂಗಿ ಗಂಡ ಎಲ್ಲರೂ ಕೂಡ ಕೂತ್ಕೊಂಡಿದ್ವಿ ಇಲ್ಲಿ ನೋಡಿ. ಇಲ್ಲೇ ಡಾಕ್ಟರ್ ಇರ್ತಾರೆ ಮತ್ತು ಪಕ್ಕದ ರೂಮ್ನಲ್ಲಿ ಡಾಕ್ಟ್ರು ನೋಡೋವಂಥದ್ದು.
ತುಂಬ ಚೆನ್ನಾಗಿ ನೋಡ್ತಾರೆ. ಮೇಡಮ್ ಹತ್ರ ಮಾತಾಡ್ಬೇಕಂದ್ರೆ ಫೋನಲ್ಲಿ ಸಿಗ್ತಾರೆ. ಮಾತಾಡ್ಬೇಕಾ? ನೋಡೋಣ ಡಾಕ್ಟ್ರ್. ನೀವು ಎರಡನೇ ಸರಿ ನಾವು ಬಂದಿದ್ದು ಫಸ್ಟ್ ಟೈಮಾ? ಯಾವ ಊರು? ಮಳವಳ್ಳಿ. ತಂಗಿ ಮಾತಾಡ್ತಾಯಿದ್ರು, ಮೊದಲು ತೋರಿಸ್ಕೊಂಡೋಗಿರಲ್ಲ, ಮೇಡಮ್ ಜೊತೆ ಮಾತಾಡಬೇಕಿತ್ತು ಅಂತೇಳಿ. ಮತ್ತು ನಾವು ಅಲ್ಲಿ ಹೋದವ್ರಿಗೆ ಒಂದು ಏನೋ ಪಾನಕ ಥರ ಕೊಟ್ಟರು. ಅದು ಕಷಾಯ ಎಲ್ಲ, ಅದು ಬೆಲ್ಲದಿಂದ ಮಾಡಿರೋದಂತೆ. ಕುಡಿಲಿಕ್ಕೆ ಹೇಗಿದೆ ಗೊತ್ತಿಲ್ಲ ಅಂತಿದೆ. ಬಿಸಿ ಬಿಸಿಯಾಗಿತ್ತು, ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು, ಬೆಲ್ಲದಿಂದ ಮಾಡಿರೋವಂಥದ್ದು. ಸರಿ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸಾಯಿತು. ಡಾಕ್ಟರ್ ಒಬ್ಬೊಬ್ರಿಗೆ ಕಡಿಮೆ ಅಂದರು ಅರ್ಧ ಗಂಟೆ ಟೈಮು ನೋಡೋವಂಥದ್ದಲ್ಲಿ ಎಲ್ಲ ಕೇಳ್ತಾರೆ, ಏನು ಆತತ್ರವಾಗಿ ಬಂದ್ರಿ, ಏನಾಯಿತು ಅಂತ. ಇದಿಲ್ಲ, ಈ ಮೆಡಿಷನ್ ತಗೊಳ್ಳಿ, ಅದು ಇದು ಅನ್ನಲ್ಲ. ನಮಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕರೆಕ್ಟಾದ ರೀತಿಲಿ ಕ್ಲಿಯರಾಗಿ ತಿಳ್ಕೊಂಡು ಅದನ್ನ ಕರೆಕ್ಟಾಗಿ ತಿಳಿಯೋ ರೀತಿಲಿ ಪ್ರತಿಯೊಂದನ್ನು ಕೂಡ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಮೆಡಿಷನ್ ತಗೊಂಡೆ, ಅಪ್ಪನಿಗೂ ಕೂಡ ಮೆಡಿಷನ್ ತಗೊಂಡ್ವಿ. ಒಬ್ಬೊಬ್ಬರಿಗೆ ಮೆಡಿಷನ್ ಆಯಿತು, ಅಲ್ಲಿ 6,000 ರೂಪಾಯಿ ಮೆಡಿಷನ್ ಆಯಿತು. ನಾವು ಒಂದು ತಿಂಗಳಿಗಾಗಷ್ಟು ಮೆಡಿಷನ್ ತೊಗೊಂಡಿದ್ದೀವಿ. ನಾನು ಕೇಳಿದೆ, ಕ್ಯೂರ್ ಆಗುತ್ತಲ್ಲ, ಎಲ್ಲ ಒಳ್ಳೇದಾಗುತ್ತಲ್ಲ? ಖಂಡಿತ ಆಗುತ್ತೆ, ನೀವು ತೊಗೋಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ತಗೊಂಡ್ವಿ. ನಾನು ತಗೊಂಡಂಥ ಇಲ್ಲಿ ಏನೆಲ್ಲ ಪ್ರಾಬ್ಲಮ್ ತಗೊಂಡಿದ್ರೆ, ನಾನು ನೈಟ್ ಕರೆಕ್ಟಾಗಿ ನಿದ್ರೆ ಬರೋಲ್ಲ, ಅದು ಒಂದು. ಮತ್ತು ಫ್ಯಾಟಿ ಲಿವರ್ ಅದಕ್ಕೊಂದು ಕೊಟ್ಟರು. ಮತ್ತು ನನಗೆ ಸ್ವಲ್ಪ ಒಂಥರ ಈ ಥರ ಕೆರೆದ್ರೆ ಗಂದೆ ಥರ ಬರ್ತಾಯಿತ್ತು, ಅದಕ್ಕೆ ಇಷ್ಟಕ್ಕೂ ಕೂಡ ತಗೊಂಡೆ ನಾನು. ಇದು ನೋಡಿ, ಯಾವುದೋ ಒಂದು ಇದು ಬರುತ್ತಲ್ಲ, ನೂನೆ ಹಣ್ಣು ಅಂತೇಳಿ, ಅದಂತೂ ಇಲ್ಲಿ ತುಂಬ ಹಣ್ಣಾಗಿ ಎಷ್ಟೊಂದು ಉದುರಿದೆ ನೋಡಿ ಹೊರಗಡೆನೆ. ನಾನು ನೋಡಿರಲಿಲ್ಲ, ಆಮೇಲೆ ಹೊರಗಡೆ ಬಂದಮೇಲೆ ಗೊತ್ತಾಯ್ತು, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಈಸ್ಕೊಂಡು ಹೊರಗಡೆ ಬಂದಮೇಲೆ ನೂನೆ ಹಣ್ಣು ಗೊತ್ತಾಯಿತು. ಇಲ್ಲಿ ಕೂಡ ಊಟ ಎಲ್ಲ ಇರುತ್ತೆ ಅಂತ ಹೇಳಿದ್ರು ಮಧ್ಯಾಹ್ನ. ನಾವು ಮಧ್ಯಾಹ್ನ ಆಗಿರೋದ್ರಿಂದ ಸರಿ ಆಯಿತು, ಸ್ವಲ್ಪ ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಸ್ವಾಮೀಜಿಗಳು ಯಾರ ಜೊತೆ ಮಾತಾಡ್ತಾ ನಿಂತಿದ್ರು. ಸರಿ ಅಂತೇಳಿ ಹಾಗೆ ನಾನು ಕೂಡ ಕೇಳಿಸ್ಕೊಂಡೆ. ಇಲ್ಲಿ ನಾನು ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡ್ಬೋದು. ಮತ್ತು ವಾಶ್ರೂಮ್ ಎಲ್ಲ ಬೇಕು ಅಂದರೆ ಇಲ್ಲಿ ಹೊರಗಡೆ ಎಲ್ಲ ವಾಶ್ರೂಮ್ ಇದೆ, ಅದಕ್ಕೂ ಏನೂ ತೊಂದರೆ ಇಲ್ಲ. ಹೋದವ್ರಿಗೆ ಚೆನ್ನಾಗಿ ಮಾಡಿಸಿದ್ದಾರೆ. ಅಲ್ಲಿಂದ ಅವ್ರು ಹೇಳಿದ್ರು, ಹೋಗಿ ಊಟ ಮಾಡಿ ಅಂತಂದರೆ ನಾವು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ, ಸ್ವಲ್ಪ ಯಾಕೆ ಹೊಟ್ಟೆ ತುಂಬನೇ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೋಗ್ತಾಯಿದ್ವಿ. ಮೊದಲೆಲ್ಲ ದಾಶ್ವನ ಅಂತ ಹೇಳ್ಬಿಟ್ಟು ಇಲ್ಲಿ ತಂದೆ ಮೊದಲು ಸ್ವಾಮೀಜಿಗಳಿದ್ರಲ್ಲ, ಅವ್ರು ಇರ್ಬೇಕಾದ್ರೆ ಇಲ್ಲಿ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಇವಾಗ ಬೇರೆ ಕಡೆನೇ ಇದೆ. ಮತ್ತು ಅಲ್ಲೆಲ್ಲ ಹೋಗ್ಲಿಕ್ಕೆಲ್ಲ ಜಾಗ ಚೆನ್ನಾಗಿದೆ. ಅಲ್ಲಿರೋ ಮರ ಗಿಡ ಅದು ಎಲ್ಲ ಆಯುರ್ವೇದಿಕ್ ಮರ ಗಿಡಗಳು, ಪ್ರತಿಯೊಂದು ಕೂಡ ಗಿಡಗಳಿದೆ. ಅದು ಏನೋ ಒಂಥರ ಸ್ಮೆಲ್ ಆಗ್ಬೋದು, ಒಂಥರ ಕೂಲಾಗಿರೋ, ಒಂಥರ ತುಂಬಾ ಖುಷಿ ಕೊಡೋವಂಥ ಒಂದು ಜಾಗ. ಅಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕಾಗ್ಬೋದು, ತಿರ್ಗಾಡಕ್ಕೆ ಹೋಗ್ಬೋದು, ತುಂಬ ಚೆನ್ನಾಗಿದೆ. ನಾವು ಊಟ ಮಾಡೋಕ್ಕಾಗಲ್ಲ ಆದರೂ ಕೂಡ ಒಂದು ಸರಿ ನೋಡಲೇಬೇಕಲ್ಲ ಅನ್ನೋದಕ್ಕೋಸ್ಕರ ಹೋದು. ಮೊದಲು ಇಲ್ಲಿ ಊಟ ನಡೀತಿತ್ತು ಅಂತ ಹೇಳಿದ್ರೆ, ಇವಾಗ ಇಲ್ಲಿಲ್ಲ, ಮುಂದೆ ಇದೆ ಸ್ವಲ್ಪ. ಅಲ್ಲಿ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಹಾಗೆ ಹೋದ್ವಿ. ನಾನು ನನ್ನ ತಂಗಿ ಮೊದಲು ಅಲ್ಲಿ ತಟ್ಟೆ ಎಲ್ಲ ಜೋಡಿಸಿಟ್ಟಿದ್ರು, ಅದನ್ನು ತಗೊಂಡು ತಂಗಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಅಲ್ಲೇ ಕೈಯೆಲ್ಲ ತೊಳ್ಕೊಬೋದು, ಏನು ತೊಂದರೆ ಇಲ್ಲ. ಅಂದರೆ ತಟ್ಟೆಗಳೆಲ್ಲ ತೊಳ್ಕೊಂಡು ಬರ್ಬೋದು. ಅಲ್ಲಿಂದ ಬಂದ ತಕ್ಷಣ ಅಲ್ಲಿ ಕೂತ್ಕೊಳ್ಳೋಕ್ಕೆ ಚೇರ್ಗಳೆಲ್ಲ ಹಾಕಿದ್ದಾರೆ. ಊಟ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಅವರು ಬೆಳಗ್ಗೆ ನಮ್ಗೆ ಹೇಳಿದ್ರಲ್ವ, ತಿಂಡಿ ಇದೆ, ತಿಂಡಿ ತಿನ್ನಿ ಅಂತೇಳಿ. ತಿಂಡಿಗೆ ಏನೆಲ್ಲ ಇತ್ತು ಅಂತ ನೋಡಿ ಇವಾಗ ಹೇಳ್ತೀನಿ. ನಾವು ಊಟಕ್ಕೆ ಬಂದವ್ರಿಗೂ ಕೂಡ ತಿಂಡಿ ತಿಂತೀರಾ ಅಥವಾ ಅನ್ನ ಸಾಂಬಾರು ತಿಂತೀರಾ ಅಂತ ಕೇಳ್ತಾರೆ ಅವರು. ಮೊದಲಿಲ್ಲ, ಇಲ್ಲಿ ಹಾಕೊಡ್ಲ ಬಾತ್ ಅಂದರೆ ಸರಿ. ಆಮೇಲೆ ನಾನು ಈ ಸೈಡ್ ನೋಡಿದೆ, ಅನ್ನ ಸಾಂಬಾರು ಕೂಡ ಮಾಡಿಟ್ಟಿದ್ರು. ಇಡ್ಲಿ ನೋಡಿ, ಬಾತು ಬೆಳಗಿನ ತಿಂಡಿದ್ದು ಇಡ್ಲಿ ಮತ್ತು ಬಾತು. ತಂಗಿ ಸ್ವಲ್ಪನೇ ಹಾಕ್ಸ್ಕೊಂಡ್ಲು, ಅದು ಅಪ್ಪನಿಗೆ ಅಂತ ಹಾಕ್ಸ್ಕೊಂಡ್ಲು. ಮತ್ತು ಚಟ್ನಿ ಏನೋ ಇಲ್ಲ, ಸಾಂಬಾರಿತ್ತು, ಚಟ್ನಿ ಎಲ್ಲ ನೋಡಿ. ಅದು ಮೊಸರು ಬಜ್ಜಿ ಕೂಡ ಮಾಡಿದ್ದಾರೆ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವರು ಏನೋ ಪ್ರಾಬ್ಲಮ್ ಇದ್ದು ಆ ಟೈಮಲ್ಲಿ ಅವ್ರು ಅಲ್ಲಿಗೆ ಬಂದು ಸೇರಿಕೊಂಡು ಅಲ್ಲೇ ಸೇವೆ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡ್ವಿ ಅಂತಂದರು. ಅಡುಗೆ ನೀವು ಮಾಡ್ತೀರಾ ಅಂತ ನಾನು ಕೇಳ್ತಾನೆ ಇದ್ದೆ ಅವ್ರನ್ನ. ಇಲ್ಲವ ನಾನು ಮಾಡಲ್ಲ, ಬೇರೆಯವರು ಇದ್ದಾರೆ, ನಾನು ನನ್ನ ಕೈಲಾದ ಕೆಲಸನೇ ಈ ಥರ ಬಡಿಸ್ಕೊಡ್ತೀನಿ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ನೋಡ್ತಾನೆ ಇದ್ದೀನಿ ಏನೆಲ್ಲ ಇದೆ. ಅನ್ನ ಸಾಂಬಾರು ಹಪ್ಪಳ ಕೂಡ ಇತ್ತು. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.